ಪರಿಚಯ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ ಹೇಳ್ಬಿಟ್ಟು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, KVC ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತೀನಿ. ಅದಲ್ಲದೆ ಕನ್ಸಲ್ಟೆಂಟ್ ಅಲ್ಲದೆ ಮ್ಯಾನೇಜಿಂಗ್ ಪಾರ್ಟ್ನರ್ ಆಫ್ KVC ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಿ ಸರ್. ಹೇಗೆ ನೀವು ಮತ್ತು ನಂದೀಶ್ ಕುಮಾರ್ ಸರ್ ಸ್ನೇಹಿತರ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ಯಾಕೆ ಸಿಕ್ತು, ಈ ಹಾಸ್ಪಿಟ್ಲೇ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಸರ್ ನೀವು? ಸರ್, ಜೊತೆಗೆ ನಾವು ಇಬ್ಬರು ವ್ಯಾಸಂಗಗಳ ಜೊತೆಗೆ ಮಾಡಿದ್ದು ಆ್ಯಕ್ಚುಲಿ ಜಿಪ್ಮಾರ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗ್ತೀನಿ, ಪಾಂಡಿಚೇರಿಲಿ ಇದೆ. ಅಲ್ಲಿ ಜೊತೆಗೆ ಓದಬೇಕಾದ್ರೆ ನಮಗೆ ಅದೊಂದು ಹೇಳಿ ಅವಾಗಿಂದನೂ ಸ್ವಲ್ಪ ಒಂದು ಈ ಆಸೆ ಇತ್ತು ಸರ್. ಆಯಿತು ಜೊತೆಗೆ ವರ್ಕ್ ಮಾಡಿ ಜೊತೆಗೆ ಒಂದು ಹಾಸ್ಪಿಟ್ಲ್ ಅಂತ ಓಪನ್ ಮಾಡಿ ಸಾಕಷ್ಟು ನಮ್ಮ ಪ್ಯಾಷನ್ಗೋಸ್ಕರ ಕೆಲಸ ಮಾಡಿ ಮತ್ತು ಅದ್ರ ಜೊತೆಗೆ ಪ್ಯಾಷನ್ಗೆ ದುಡಿಯೋದಲ್ಲದೆ ಜನಗಳಿಗೂ ಸೇವೆ ಮಾಡ್ದಂಗೆ ಆಗುತ್ತೆ, ಎರಡೂ ಕೆಲಸ ಆಗುತ್ತೆ ಅನ್ನೋದು ಉದ್ದೇಶ ನಮ್ಮ ಮುಂಚೆಯಿಂದ ಇತ್ತು ಸರ್. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದಂಥ ಹಾಸ್ಪಿಟ್ಲ್ ಪಾಂಡುಪುರ ಹಾಸ್ಪಿಟ್ಲು ಕೂಡ ಜೊತೆಗೆ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀರಾ. ಅದೇ ರೀತಿ ತಾವು ಈಗ ವೃತ್ತಿಲಿ ವೈದ್ಯ ಕೆಲಸ ಮಾಡ್ತಾಯಿದ್ದೀರಾ. ತಮ್ಮೊಂದು ಪ್ರಶಸ್ತಿ ಲಭಿಸಿದೆ ಅಂತ ಗೊತ್ತಾಯಿತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದೇ ಸರ್, ಈಗ ರೀಸೆಂಟಾಗಿ ಒಂದು 2 months ಬ್ಯಾಕ್ ಕರ್ನಾಟಕ ವೈದ್ಯ ವಿಭೂಷಣ ಅವಾರ್ಡ್ ಅಂತ ಅನೌನ್ಸ್ ಆಯಿತು, ಕೊಟ್ಟಿದ್ದಾರೆ. ಅದು ನಮ್ಮ ಕರ್ತವ್ಯ ಮತ್ತು ಕೆಲಸಗಳನ್ನ ಗುರುತಿಸಿ ಕೊಟ್ಟಿರೋಂಥ ಅವಾರ್ಡ್ ಅಂತ. ಆ ಪ್ರಶಸ್ತಿ ತೊಗೋಬೇಕಾದ್ರೆ ತಾವು ಸ್ವಲ್ಪ ಭಾವುಕರಾದ್ರಿ ಅಂತ ಗೊತ್ತಾಯಿತು, ಅದ್ರ ಬಗ್ಗೆ ಏನಾರು ಹೇಳೋಕ್ಕಾದ್ರೆ ಸರ್? ಏನಿಲ್ಲ ಸರ್, ಆ ಥರದ್ದೆಲ್ಲ ಕರ್ನಾಟಕದಲ್ಲಿ ರೆಕಗ್ನೈಸ್ ಮಾಡಿ ಅದನ್ನೆಲ್ಲ ಮಾಡ್ತಿರಲ್ಲ, ಪ್ರಶಸ್ತಿಗಳೆಲ್ಲ ಕೊಡ್ತಿರಲ್ಲ, ಅದನ್ನ ನೋಡಿ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಒಂದು ಎಮೋಷನಲ್ಲಿ ಸ್ವಲ್ಪ ಭಾವುಕರಾದ್ವಿ. ಮುಂದೆ ಈ ಆಸ್ಪತ್ರೆನ ಮಲ್ಟಿ ಇಂಟರ್ನ್ಯಾಷನಲ್ ಲೆವೆಲ್ ತಗೋಗೋದೇನಾದ್ರು ಥಾಟ್ ಏನಾರು ಇದೆಯಾ ತಮ್ಮಲ್ಲಿ? ಅದೆಲ್ಲ ಇದ್ದೇ ಇರುತ್ತೆ ಸರ್. ಇವಾಗ ಏನೇನು ಮಾಡ್ಕೊಂಡು ಹೋಗ್ತಿರ್ತೀವಿ, ನಮ್ಮ ಕೈಲಿ ಎಷ್ಟೆಷ್ಟು ಮುಂದೆ ತಳ್ಕೊಳೋದಕ್ಕಾಗತ್ತೆ, ಮತ್ತು ಮುಂದೆ ಇನ್ನೂ ಏನೇನು ಅಡ್ವಾನ್ಸ್ಡ್ ಆಗಿ ಮಾಡ್ಬೋದು, ಮತ್ತು ಈ ಅಡ್ವಾನ್ಸ್ಡ್ ಫೆಸಿಲಿಟೀಸ್ಗಳನ್ನ ಎಲ್ಲ ಜನಗಳಿಗೆ ಇನ್ನು ತಲುಪಿಸ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಮ್ಯಾಕ್ಸಿಮಮ್ ರೀಚ್ ಮಾಡಿ ಮೈಸೂರು ಅಂತ ಬಂದಾಗ ಆ್ಯಕ್ಚುಲಿ ಇದ್ರ ಲೆವೆಲ್ಗಿಲ್ಲ, ಬ್ಯಾಂಗ್ಳೂರ್ ಲೆವೆಲ್ಗಿಲ್ಲ, ಇಲ್ಲ ಮುಂಬೈ ಲೆವೆಲ್ಗಿಲ್ಲ, ಡೆಲ್ಲಿ ಲೆವೆಲ್ಗಿಲ್ಲ ಅಂತ ಅದೆಲ್ಲ ಮಾತುಗಳು ಬರ್ತಿರುತ್ತೆ. ಬಟ್ ಅದನ್ನ ಆದಷ್ಟು ಆ ಫೆಸಿಲಿಟೀಸ್ಗಳನ್ನ ಇಲ್ಲೇ ಕೊಡೋದಕ್ಕೆ ನಾವು ಅದನ್ನು ಟ್ರೈ ಮಾಡ್ತಿದ್ದೀವಿ. ಎಷ್ಟು ನಾವು ಪುಷ್ ಮಾಡಿಕೊಂಡು ಜನಗಳಿಗೆ ಕಡಿಮೆ ಖರ್ಚಲ್ಲಿ ಅದನ್ನು ಮಾಡ್ಕೊಡೋಕ್ಕಾಗತ್ತೆ, ಅದು ಡೆಫಿನೆಟ್ಲಿ ಮಾಡ್ತೀವಿ ಸರ್. ಅದನ್ನು ಇದಲ್ಲದೆ ನಮಗೆ ಈಗ ಬರೀ ದುಡ್ಡೊಂದೇ ಒಂದು ವಿಚಾರಗಳಲ್ಲ. ಆ್ಯಕ್ಚುಲಿ ಇದರೊಳಗಡೆ ಬೇರೆ ಕೆಲಸಗಳು ಇರುತ್ತೆ. ಆ್ಯಕ್ಚುಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಎಷ್ಟೋ ಜನ ಮಂಡಳಿ ಕೆಲಸ ಮಾಡ್ತಿರ್ತಾರೆ, ಅವ್ರುಗಳಿಗೆ ಎಲ್ಲ ಎಜುಕೇಟ್ ಮಾಡೋದಾಗಲಿ, ಮತ್ತು ಎಷ್ಟೋ ಜನ ಪೇಷಂಟ್ಸ್ಗಳೇ ಆಗಲಿ, ಸುಮಾರು ಜನಕ್ಕೆ ಎಲ್ಲ ಪೇಷಂಟ್ಸ್ಗಳು ಅಫೋರ್ಡ್ ಮಾಡೋಕ್ಕಾಗಲ್ಲ ಸರ್. ಕೆಲವರು ಅಫೋರ್ಡ್ ಮಾಡೋಕ್ಕಾಗತ್ತೆ, ಕೆಲವು ಅಫೋರ್ಡ್ ಮಾಡೋಕ್ಕಾಗದೇ ಇದ್ರು ಅವ್ರ ಕೈಗೆಲ್ಲ ಸ್ವಲ್ಪ ಆ ಥರದ್ದೆಲ್ಲ ಪ್ರಾಬ್ಲಮ್ಗಳಿದ್ದಾಗ ನಾವು ಆದಷ್ಟು ನಮ್ಮ ಕೈಗೆ ಎಷ್ಟು ಸಹಾಯ ಮಾಡೋದಕ್ಕಾಗುತ್ತೆ ಮಾಡ್ಕೊಡ್ತೀವಿ. ಅದನ್ನು ಮಾಡಿ ಅದನ್ನು ಕೆಲವು ಸರಿ ಫ್ರೀಯಾಗೂ ಮಾಡಿದ್ದೀವಿ, ಆಪರೇಷನ್ಸ್ಗಳೆಲ್ಲ ಫ್ರೀಯಾಗೂ ಮಾಡ್ಕೊಳ್ತೀವಿ. ಅದರದ್ದು ಏನಾದ್ರು ಉದಾಹರಣೆ ಏನಾದ್ರು ಕೊಡ್ಬೋದು ಏನಾದ್ರು ಒಂದು ಮಾಧ್ಯಮಕ್ಕೆ? ಇದಾವೆ ಸರ್, ಕ್ಯಾನ್ಸರ್ ಆಪರೇಷನ್, ಕೆಲವು ಕ್ಯಾನ್ಸರ್ ಆಪರೇಷನ್ಸ್ಗಳೆಲ್ಲ ಪೇಷಂಟ್ಗಳು ತೀರಾ ಅದರಿಂದ ಆಗೋದೇ ಇಲ್ಲ, ಪೇ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದಾಗ ನಾವು ಮಾಡಿ ಕಳಿಸ್ಬಿಟ್ಟಿದ್ದೀವಿ ಸರ್ ಆಪರೇಷನ್. ಆ ಥರ ಉಚಿತವಾಗಿ ಮಾಡ್ಬೇಕಾದ್ರೆ ತಾವಿಬ್ಬರು ಕೂತಿ ಕನ್ಸಲ್ಟೆಂಟ್ ಮಾಡಿ ತಾವು ಮುಂದುವರಿಸ್ತೀರಾ ಹೇಗೆ? ಆ ಥರನೂ ಇದೆ ಸರ್. ಎಷ್ಟೊಂದು ಸರಿ ಇಲ್ಲಿ ಪ್ರಯೋಜನ ಏನಂತಂದರೆ, ನಾವಿಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಅದೆಲ್ಲ ಫ್ರೀಡಮು ಕೊಟ್ಬಿಟ್ಟಿದೆ ಸರ್. ನಂದು ಡಿಪಾರ್ಟ್ಮೆಂಟಲ್ಲಿ ನಾನು ಏನು ಬೇಕಾದ್ರೂ ಡಿಸೈಡ್ ಮಾಡ್ಬೋದು ಅನ್ಸಿದ್ರೆ, ನನಗೆ ಅಕಸ್ಮಾತ್ ಈ ಪೇಷಂಟು ತುಂಬ ಬಡವರಿದ್ದಾರೆ, ಫ್ರೀ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಅದು ತೊಗೊಳ್ಳೋ ಡಿಸಿಷನ್ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ತಾವು ಇಷ್ಟೊಂದು ಓದಿದ್ದೀರಾ, ಅಷ್ಟು ಖರ್ಚು ಮಾಡಿ ಒಂದು ಒಳ್ಳೆ ಉನ್ನತವಾದಿದ್ದೀರಾ. ಬಟ್ ಉಚಿತ ಅಂತ ಮಾಡೋಕ್ಕೆ ಹೋದಾಗ ಒಂದು ಕಡೆ ಹಾಸ್ಪಿಟ್ಲನ್ನು ಮುಂದುವರಿಸ್ಬೇಕು, ಇದು ಅಂದಾಗ ಹೇಗೆ ಅನ್ನಿಸ್ತದೆ ಸರ್ ತಮಗೆ? ಅದು ಓಕೆ ಸರ್, ಅದನ್ನು ಅದೇ ಥರ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದು ಪೂರ್ತಿ ಬಿಸ್ನೆಸ್ ಆಗೋಗುತ್ತೆ ಸರ್. ಕೆಲವ್ರಿಗೆ ಪೇ ಮಾಡೋ ಕೆಪಾಸಿಟಿ ಇರುತ್ತೆ, ಅವ್ರು ಪೇ ಮಾಡ್ತಾರೆ ಬಿಡಿ, ಅದನ್ನ ಅಲ್ಲಿ ತಗೋತೀವಿ ಬೇಕಿದ್ರೆ ಪೇಷಂಟ್ಸ್ಗೆ ಅಂತ ಕರೆಕ್ಟಾಗಿ ಅದಕ್ಕೆ ಏನಿದೆ ಸ್ವಲ್ಪ ಪೇ ಮಾಡ್ಕೊಂತ ಅಷ್ಟೇ ಸಾಕು ನಮಗಷ್ಟೇ. ಬೇರೆ ಪೇಷಂಟ್ಸ್ಗಳಿಗೆ ಕಡಿಮೆ ಮಾಡಬೇಕು, ಇದೆಲ್ಲ ಮಾಡಬೇಕು ಅನ್ನೋದು ಬಂದ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ನಮ್ಗೆ ಈ ಥರದಲ್ಲಿ. ಸರ್, ಈಗ ನಿಮ್ಮ KVC ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್? ಸರ್, ನಮ್ಮ ಆಸ್ಪತ್ರೆಯಲ್ಲಿ 250 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. 30 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು 60 ಜನ ನರ್ಸಿಂಗ್ ಸ್ಟಾಫ್ ಇದ್ದಾರೆ, ಸಪೋರ್ಟ್ ಸ್ಟಾಫ್ ಮಿಕ್ತವರೆಲ್ಲ ಸರ್. ಅವ್ರಿಗೆಲ್ಲ ಸರ್ಕಾರದಿಂದ PF ಆ ಥರ ಏನಾದ್ರು ಸೌಲಭ್ಯ ಮಾಡಿದ್ದೀರಾ? ಎಂಪ್ಲಾಯೀಸಿಗೆಲ್ಲ ESI PF ಎಲ್ಲ ಫೆಸಿಲಿಟೀಸ್ ಇದೆ ಸರ್. ಈಗ ನೌಕರರು ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಸರ್? ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಪೇಷಂಟ್ ನೋಡ್ಕೊಳ್ಳೋದೇ ನಮಗೆ ಸ್ಪಂದಿಸೋದು ಲೆಕ್ಕ. ಸೊ ಬಂದಿದ್ದ ಪೇಷಂಟ್ಸ್ ಎಲ್ಲ ಅವ್ರ ಮನೆ ಹತ್ರ ನೋಡ್ಕೊತಾ ಇದ್ದಾರೆ. ಸೊ ಅವರು ರಿವ್ಯೂಸ್ ಎಲ್ಲ ಪ್ರಾಂಪ್ಟಾಗಿ ಕೊಡ್ತಾ ಇದ್ದಾರೆ. ಮತ್ತೆ ತಾವಿಬ್ಬರು ಜೊತೆಗೂಡಿ ಮುಂದೆ ಏನಾದ್ರು ಇನ್ನೂ ಮೈಸೂರಿಂದ ಮಂಡ್ಯ ಜಿಲ್ಲೆ ಕಾಲಿಟ್ಟಿದ್ದೀರಾ? ಮತ್ತೆ ಮುಂದೆ ಏನಾದ್ರು ಬೇರೆ ಜಿಲ್ಲೆಗೆ ಏನಾರು ಪ್ರಸರಿಸ್ಬೇಕಂತ ಏನಾದ್ರು KVC ಸಂಸ್ಥೆಯಿಂದ ಏನಾದ್ರು ಅಂದ್ಕೊಂಡಿದ್ದೀರಾ? ಇವತ್ತಿನ ಮಟ್ಟಿಗೆ ಪಾಂಡುಪುರದಲ್ಲಿ ಒಳ್ಳೆಯ ಹೆಸರು ತೊಗೊಳ್ಳೋದಷ್ಟೇ ನಮ್ಮ ಧ್ಯೇಯ, ನಮ್ಮ ಗುರಿಯಾಗಿದೆ ಸರ್. ಮುಂದಕ್ಕೆ ಹೇಗೆ ಟೈಮ್ ಹೇಗೆ ಬರುತ್ತೆ
ಹೇಗೆ ಡಾಕ್ಟರ್ ಡಿಸಿಷನ್ ತೊಗೊಂಡ್ರೆ ಆ ಕಡೆಗೆ ಎಲ್ಲ ಒಟ್ಟಿಗೆ ಅದನ್ನು ಇನ್ನೂ ಮಾಡೋ ಪ್ಲಾನ್ಸ್ಗಳಿದ್ದಾವೆ ಸರ್. ಆ್ಯಕ್ಚುಲಿ ಇನ್ನೂ ಎಲ್ಲೆಲ್ಲಿ ಸೇವೆ ಸಲ್ಲಿಸೋದಕ್ಕಾಗುತ್ತೆ ನೋಡೋಣ. ಫಸ್ಟ್ ಈ ಭಾಗದಲ್ಲಿ ಫಸ್ಟ್ ನೋಡ್ತೀವಿ. ಅದು ಎಲ್ಲ ಕರೆಕ್ಟಾಗಿ ತಲುಪ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಮತ್ತೆ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ಗಳಿದ್ದಾವೆ ಸರ್. ಕೊನೆಯದಾಗಿ ಸರ್, ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಇಬ್ಬರು ಜೊತೆಗೂಡಿ? ಎಲ್ಲ ಜನಗಳಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಇದು ವ್ಯಾಸಂಗಗಳೆಲ್ಲ ಬೇರೆ ಬೇರೆ ಇದರಲ್ಲಿ ಸ್ಟೇಟ್ಸ್ಗಳಲ್ಲಿ ಮತ್ತು ಇದರಲ್ಲಿ ಮಾಡಿ ಅತ್ಯುನ್ನತ ಇದು ಮಟ್ಟದಲ್ಲಿ ಇದು ಓದ್ಕೊಂಡೆಲ್ಲ ಬಂದಿದ್ದಾರೆ ಸರ್. ಇಲ್ಲೆಲ್ಲ ಅದರದ್ದು ಎಕ್ಸ್ಪರ್ಟೀಸ್ನ ಮೈಸೂರು ಜನತೆಗಳು ಆದಷ್ಟು ಸ್ವಲ್ಪ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಅದಲ್ಲದೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಕೂಡ ಇಲ್ಲಿ ಸೌಲಭ್ಯಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ABRK ಇದ್ದಾವೆ, ಯಶಸ್ವಿನಿ ಸ್ಕೀಮ್ಸ್ ಇದ್ದಾವೆ, KSRTC ಇದೆ, AYY ಸ್ಕೀಮ್ಸ್ ಇದ್ದಾವೆ. ಅದೆಲ್ಲ ಅಲ್ಲದೆ ಕೆಲವು ಬಡವರಿಗೆ ಕೂಡ ಹೆಲ್ಪ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಕನ್ಸೆಷನ್ ರೇಟಲ್ಲೂ ಕೂಡ ಮಾಡ್ತಿದ್ದೀವಿ. ಅದನ್ನು ಈ ಥರದ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಮೈಸೂರು ಜನತೆಗೆ ಹೇಳ್ತೀನಿ ಸರ್. ಉಚಿತವಾಗಿ ಏನಾದ್ರು ಆರೋಗ್ಯ ಶಿಬಿರ ಆ ಥರದ್ದು ಏನಾದ್ರು ಮಾಡ್ತಿದ್ದೀರಾ ಏನಾರು? ಮಧ್ಯ ಅದು ಕಂಡಕ್ಟ್ ಮಾಡ್ತಿದ್ದೀವಿ ಸರ್. ಅದನ್ನು ಇವತ್ತು ಕೂಡ ಒಂದು ಕ್ಯಾಂಪ್ ಅದನ್ನು ನಡೀತಾ ಇದೆ. ಆ್ಯಕ್ಚುಲಿ ಫ್ರೀ ಕ್ಯಾಂಪ್ ಅದನ್ನು ಮಾಡ್ತಿದ್ವಿ. ಮಧ್ಯದಲ್ಲಿ ಅದನ್ನು ಫ್ರೀ ಕ್ಯಾಂಪ್ಸ್ಗಳೆಲ್ಲ ಕಂಡಕ್ಟ್ ಮಾಡ್ತಿರ್ತೀವಿ ಸರ್. ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 4 ಹೆಲ್ತ್ ಕ್ಯಾಂಪ್ ಆದರೂ ಆಗೇ ಆಗುತ್ತೆ ಸರ್ ನಮ್ಮ ಆಸ್ಪತ್ರೆ ವತಿಯಿಂದ. ನೀವು ಆರೋಗ್ಯ ಕ್ಯಾಂಪ್ ಮಾಡೋದ್ರಿಂದ ಎಷ್ಟು ಜನ ಅದನ್ನು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ ಸರ್? ನಮ್ಮ ಅಂದಾಜು ಪ್ರಕಾರ ಒಂದು ಕ್ಯಾಂಪಿಗೆ ಒಂದು 200-300 ಜನ ಬರೋ ಸಾಧ್ಯತೆ ಇದೆ ಸರ್. ಲಾಸ್ಟ್ 2-3 ಇಯರ್ಸಿಂದ ನಾವು ಒಂದು ತಿಂಗಳಿಗೆ 4 ಕ್ಯಾಂಪ್ ಮಾಡ್ತಾ ಇದ್ದೀವಿ. ಪ್ರತಿ ಕ್ಯಾಂಪಲ್ಲೂ ಒಂದು 200 ಜನ 250 ಜನ ಅಷ್ಟು ಪೇಷಂಟ್ಸ್ ಬರ್ತಾರೆ. ಥ್ಯಾಂಕ್ ಯು ಸರ್.